ಕ್ವಿಕ್ ಅಬಾಕಸ್ ವತಿಯಿಂದ ಇತ್ತೀಚೆಗಷ್ಟೇ ಬೆಂಗಳೂರಿನ ಬಸವೇಶ್ವರ ನಗರದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ಗಣಿತ ಕಲಾಶ್ 2025 ಕಾರ್ಯಕ್ರಮ ನಡೆಯಿತು. ಅಬಾಕಸ್ ಹಾಗೂ ವೇದಿಕ್ ಗಣಿತದ ರಾಜ್ಯ ಮಟ್ಟದ ಇಂಟರ್ ಸ್ಕೂಲ್ ಕಾಂಪಿಟೇಷನ್ ಪ್ರಯುಕ್ತ ನಡೆದ ಗಣಿತ ಕಲಾಶ್ 2025ರಲ್ಲಿ ಬೆಂಗಳೂರು ಸೇರಿ ರಾಜ್ಯದ ವಿವಿಧ ಶಾಲೆಗಳ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಕ್ವಿಕ್ ಅಬಾಕಸ್ ಸಂಸ್ಥೆಯ ಸಿಇಒ ಕಾರ್ತಿಕ್ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ವಿಜಯನಗರದ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಶಾಖಾ ಮಠದ ಶ್ರೀ ಶ್ರೀ ಸೌಮ್ಯನಾಥ ಸ್ವಾಮೀಜಿ, ನಿವೃತ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ, ಗ್ಯಾರಂಟಿ ನ್ಯೂಸ್ನ ಸಂಪಾದಕರಾದ ಸತೀಶ್ ಆಂಜಿನಪ್ಪ ಭಾಗಿಯಾಗಿದ್ದರು. ಈ ವೇಳೆ ಮಾತನಾಡಿದ ಸೌಮ್ಯನಾಥ ಸ್ವಾಮೀಜಿ ಈಗಿನ ಸ್ಪರ್ಧಾ ಯುಗದಲ್ಲಿ ಗಣಿತ ಕಲಿಕೆಯ ಅನಿವಾರ್ಯತೆಯನ್ನು ವಿವರಿಸಿದ್ರು. ಬಳಿಕ ಮಾತನಾಡಿದ ಗ್ಯಾರಂಟಿ ನ್ಯೂಸ್ ಸಂಪಾದಕರಾದ ಸತೀಶ್ ಆಂಜಿನಪ್ಪ, ಗಣಿತ ಹಾಗೂ ವಿಜ್ಞಾನವೇ ಮುಂದಿನ ಶಿಕ್ಷಣದ ಅಡಿಪಾಯ. ಈಗಿನ ತಂತ್ರಜ್ಞಾನ ಹಾಗೂ ಎಐ ಜಗತ್ತಿನಲ್ಲಿ ಅಬಾಕಸ್ ಎಲ್ಲರೂ ಕಲಿಯಲೇಬೇಕು ಅಂತ ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿದ್ರು. ಕಾರ್ಯಕ್ರಮದಲ್ಲಿ ಸಪ್ತಗಿರಿ ಪಬ್ಲಿಕ್ ಶಾಲೆ ಕಾರ್ಯದರ್ಶಿ ಡಾಕ್ಟರ್ ಪಿ.ವಿ. ಹರೀಶ್ ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಿದ್ದರು. ಗಣಿತವನ್ನು ಕಲಿಸ್ತಕ್ಕಂಥ ಅಬಾಕಸ್ ಸಂಸ್ಥೆ ಎಲ್ಲ ಕಡೆ ಮಕ್ಕಳಿಗೆ ಸರಳವಾಗಿ ಗಣಿತವನ್ನು ಕಲಿಸ್ತಾ ಇದ್ದಾರೆ. ಹಾಗೆ ಈ ಅಬಾಕಸ್ ಸಂಸ್ಥೆಯ ಕ್ರಿಯಾಶೀಲತೆಯನ್ನು ನೋಡಿದಾಗ ಅವರು ಮಕ್ಕಳಿಗಾಗಿ ಒಂದು ಸೇವೆಯನ್ನು ಮಾಡ್ತಾ ಇದ್ದಾರೆ. ಏನಾದರೂ ಒಂದು ಕಲಿಸ್ಬೇಕಂತ ಆಸಕ್ತಿ ಅವರಲ್ಲಿದೆ. ಅವರ ಜೀವನವನ್ನು ರೂಪಿಸಿಕೊಳ್ಳೋದ್ರ ಜೊತೆಯಲ್ಲಿ ಸಾವಿರಾರು ಜನ ಮಕ್ಕಳ ಬುದ್ಧಿ ಬೆಳವಣಿಗೆಯನ್ನು ಮಾಡುವಂಥ ಒಂದು ಪ್ರಯತ್ನ ಅವರೆಲ್ಲರಲ್ಲೂ ಇದೆ. ಗಣಿತವನ್ನು ಮ್ಯಾಥಮೆಟಿಕ್ಸ್ ಇವತ್ತಿನ ಜಗತ್ತಿಗೆ ತುಂಬಾ ಇಂಪಾರ್ಟೆನ್ಸ್. ಸೊ ಅಬ್ಯಾಕಸ್ ಅಂತ ಕಾರ್ತಿಕ್ ಅವರು ಕಳ್ಸಿಕೊಡ್ತಾರೆ, ಕಳೆದ 10 ವರ್ಷಗಳಿಂದ ಕಳ್ಸಿಕೊಡ್ತಾ ಇದ್ದಾರೆ. ನಿಜಕ್ಕೂ ಕೂಡ ಒಂದ್ ರೀತಿ ಅವ್ರಿಗೊಂದು ಥ್ಯಾಂಕ್ಸ್ ಹೇಳಬೇಕು. ಯಾಕಂದ್ರೆ ಸಹಜವಾಗಿನೇ ಸ್ಕೂಲಲ್ಲಿ ಓದ್ಬೇಕಾದ್ರೆ ಯಾವ್ದೋ ಟಫ್ ಟಾಪಿಕ್ ಅಂದ್ರೆ ಅದು ಮ್ಯಾಥ್ಸ್ ಅನ್ನೋ ಒಂದು ಅಭಿಪ್ರಾಯ ಇರುತ್ತೆ. ಮ್ಯಾಥಮೆಟಿಕ್ಸ್ ಅಥವಾ ಮ್ಯಾಥ್ಸ್ ಇಲ್ದೇನೆ ಜಗತ್ತೇ ಇಲ್ಲ ಇವತ್ತು. ಅಷ್ಟರ ಮಟ್ಟಿಗೆ ಮ್ಯಾಥ್ಸ್ ಅನಿವಾರ್ಯತೆ ಇದೆ. ಯಾಕಂದ್ರೆ ನಾವು ಗಮನಿಸಿರ್ತೀವಿ, ಇವತ್ತು ಡಿಜಿಟಲ್ ವರ್ಲ್ಡ್, ಇವತ್ತು ಅಂಗೈಯಲ್ಲ ಎಲ್ಲ ಸಿಗುತ್ತೆ. ಮೊಬೈಲ್ ಇದ್ರೆ ಸಾಕು, ಏನ್ ಬೇಕಾದ್ರೂ ಮಾಡಬಹುದು ಅನ್ನೋ ಲೆಕ್ಕಾಚಾರ. ಎಐ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಏನ್ ನಾವು ಉಪಯೋಗ ಮಾಡ್ತಾ ಇದ್ದೀವಿ. ಎಐ ಜಗತ್ತು ಇನ್ನ ಒಂದು 4-5 ವರ್ಷ ಆದ್ಮೇಲೆ ಅಂತೂ ಕೂಡ ಮತ್ತಷ್ಟು ಟೆಕ್ನಾಲಜಿ ಬೆಳೀತಾ ಇದೆ. ಎಲ್ಲ ಟೆಕ್ನಾಲಜಿಯಿಂದನೇ ಬದುಕ್ತಾ ಇದ್ದೀವಿ. ಟೆಕ್ನಾಲಜಿ ಇಲ್ಲ ಅಂದ್ರೆ ಬದುಕಕ್ಕೆ ಸಾಧ್ಯನೇ ಇಲ್ವೇನೋ ಅನ್ನೋ ರೀತಿಯಾಗಿ ಇಡೀ ಜಗತ್ತು ಇವತ್ತು ಟೆಕ್ನಾಲಜಿಗೆ ಡಿಪೆಂಡ್ ಆಗಿದೆ. ಆ ಟೆಕ್ನಾಲಜಿಯನ್ನ ನಾವು ಮತ್ತಷ್ಟು ಬೆಳೆಸಬೇಕು. ಮ್ಯಾಥಮೆಟಿಕ್ಸ್ ಬೇಕೇ ಬೇಕು. ಮ್ಯಾಥಮೆಟಿಕ್ಸ್